ಕಾಶಿ ವಿಶ್ವನಾಥ ಒಂದೇ ಜಾಗದಲ್ಲಿ ನಾನು ಅಂದ್ಕೊಂಡಿದ್ದೆ ಇದು ಹಿಂಗೆ ಆಗುತ್ತೆ ಅಂತ, ಅದು ಹಂಗೆ ಆಯ್ತು. 3 ಜನ ಸಡಕರು ಒಂದೇ ಜಾಗದಲ್ಲಿ. ಕಾಶಿ ಯಾಕಪ್ಪ ಬಂದು ನಿಮ್ಮ ಮಂಚ ಕೆಳಗಂತ ಅಂದ್ಕೊಂಡಿದ್ದು? ನೀನ್ ಯಾಕೆ ಬಂದಿದ್ದು? ನೋಡಿಲ್ಲಿ ನಾ ಬಂದು ಮಂಚದ ಕೆಳಗ ಶೋಭನ ಮಾಡ್ಕೊಳಕ ಬಂದಿರೋದು. ಕೈ ಕಟ್ಕೊಂಡಿರ್ಬೋದು, ನಾನು ಮುಡಿಗೆ ಮುಡಿಸ್ಬಿಟ್ಟಿನಿ. ಮುಡಿಸಿದೆಯಾ? ಆಯ್ತಪ್ಪ. ಪರಮೇಶಿ ಹೇಳಪ್ಪ. ನೀನು? ನಾನು ಏನಿಲ್ಲಪ್ಪ, ರಾತ್ರಿ ಇಲ್ಲ ಶಾಂತಿಗೆ ರಾಮಾಯಣ ಹೇಳ್ಕೊಡೋಣ ಅಂತ ಬಂದಿದ್ದೆ. ಹಾಗೆ ಶಾಂತಿದೊಂದು ಹಳೆ ಜಾಕೆಟ್ ಇತ್ತು, ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ ಅಷ್ಟ? ಲೇ ಶಾಂತಿ, ಇದುವರೆಗೂ ನಾವು 3 ಜನ ಬಾಳಂಗ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಕಣೆ. ನಾವಲ್ಲ ಕಣೆ, ಒಬ್ಬ ಮಂಚದ ಕೆಳಗ, ಒಬ್ಬ ಹಾಟ್ಲ ಮ್ಯಾಗ, ಒಬ್ಬ ಕೆಳಗ, ನಮ್ಮ 3 ಜನ ನಾಲ್ಕ ಮೆಂಟಲ್ ಮಾಡ್ತಿದ್ದಿಲ್ಲ. ಹೆಣ್ಣು ಅಂದ್ರೆ ನೀನೇ ಕಣೆ ಈ ಜಗತ್ತಲ್ಲಿ. ಹೆಣ್ಣು ನಾನು ಏನ್ ಮಾಡ್ಲಿ ಗೋಪಿ? ನಿನ್ನನ್ನ ಮಾತಾಡಿಸ್ತೀನಿ ಅಂದ್ರೆ ಇವನಿಗೆ ಕೋಪ, ಇವನನ್ನ ಮಾತಾಡಿಸ್ತೀನಿ ಅಂದ್ರೆ ಅವನು ಕೋಪ. ಅದಕ್ಕೇನೆ 3 ಜನ ಇರ್ಲಿ ಅಂತ ಸುಮ್ನೆ ಹಂಗೆ ಇಟ್ಕೊಂಡಿದ್ದೆ. ಹೌದು ಕಣೆ ನರಸಮ್ಮ, ನೀರಿನಲ್ಲಿ ಮೀನ್ ಹೆಜ್ಜೆ ಕಂಡಿಡಿಬಹುದು, ಆದ್ರೆ ಹೆಣ್ಣಿನ ಮರ್ಮವನ್ನು ಯಾವ ನನ್ನ ಮಗನ ಕಲ್ಲು ಕಂಡಿಡಿಯಕ್ಕಾಗೋದಿಲ್ಲ ಕಣೆ. ಶಾಂತಿ, ಈ ಶಾಂತಿ ನೆಂಬುದ್ರೆ ಅಶಾಂತಿ. ನಡ್ರಿ, ಇವತ್ತು ಯಾರ ಆಟನೂ ನಡೆಯಲ್ಲ ಕಾಣ್ತೀರ? ಇವತ್ತು ಆಟ ನಡೆಸಲೇಬೇಕು. ಇಲ್ಲ ನೀವಿಬ್ರು ನೆಡ್ರಪ್ಪ, ನಾನು ಬರ್ತೀನಿ. ಇಲ್ಲ, 3 ಜನ ಆಟ ನಡೆಸಲೇಬೇಕು. ಒಂದೇ ಒಂದು ಹಸ ಅದಾಗ್ಬಿಟ್ಟು ತಲೆ
ಯಪ್ಪ